ನನಗೆ ಬೆಳಗ್ಗೆ ಒಂದು 11 ಗಂಟೆಗೆ ನನಗೆ ಆಂಬುಲೆನ್ಸ್ ಬಂದಿದೆ ಅಂತ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಮೊದಲು ಹೇಳಿದ್ರು. ಆಮೇಲೆ ನಾನು ಅವ್ರ ಹೆಂಡತಿ ಅವರ ಅಕ್ಕ ಲತಾ ಅವರು ಫೋನ್ ಮಾಡಿದಾಗ ಈ ವಿಚಾರ ನನಗೆ ಗೊತ್ತಾಯಿತು. ಟಿ ವಿ ನೋಡಿಕೊಂಡೆ ಕೂತಿದ್ರಂತೆ ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು. ಅದಾದ ನಂತರ ಅವರ ಅಕ್ಕನ ನಾದಿನಿ ಮಗನ ಜೊತೆಯಲ್ಲಿ ಜರ್ಮನಿಯಲ್ಲಿರ್ತಕ್ಕಂಥ ಅವರ ನಾದಿನಿ ಮಗನ ಜೊತೆಯಲ್ಲಿ ಮಾತಾಡಿದ್ದಾರೆ. ಬೆಳಗ್ಗೆ ಅವ್ರಿಗೆ ಏನೋ ಹೆಣ್ಣು ನೋಡೋವಂಥ ಒಂದು ಕಾರ್ಯ ಇತ್ತು, ಹಂಗಾಗಿ ಬೆಳಿಗ್ಗೆ 10:30ಗೆ ಹೋಗೋಣ ಅಂತ ಹೇಳಿದ್ರು. ಅವರು ನಾದಿನಿಯವರೆಲ್ಲ ರೆಡಿಯಾಗಿ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಆಗ ಅವ್ರಿಗೆ ಬಾಲ್ಕನಿ ಇದು ಅಡುಗೆ ಮನೆ ಹಿಂದೆ ಇರ್ತಕ್ಕಂಥ ಕಿಚನ್ನಲ್ಲಿ ಈ ದುರ್ಘಟನೆ ಆಗಿದೆ. ಅದನ್ನು ನೋಡಿ ಗಾಬರಿಯಿಂದ ಮನೆಯವರೆಲ್ಲ ತಕ್ಷಣ ಆಂಬುಲೆನ್ಸ್ ತರಿಸಿದ್ದಾರೆ, ಮತ್ತು ಪೊಲೀಸವರು ಬಂದಿದ್ದಾರೆ. ಇದು ನಡೆದಿರ್ತಕ್ಕಂಥ ಇಲ್ಲಿನ ಪರಿಸ್ಥಿತಿ. ಎಷ್ಟೊತ್ತಿಗೆ ಬರುತ್ತೆ ಸರ್ ಬಾಡಿ? ಏನು ಬಾಡಿ ಇನ್ನೂ ಬಹುಶಃ 3 ಗಂಟೆ ಆಗ್ಬೋದು. ಎಲ್ಲಿ ಅಂತ್ಯಕ್ರಿಯೆ ಮಾಡೋಂಥ? ಅಂತ್ಯಕ್ರಿಯೆ ಇನ್ನೂ ಅವರು ಕುಟುಂಬದವ್ರು ತೀರ್ಮಾನ ಮಾಡಿಲ್ಲ. ಮೊನ್ನೆ ಹೋದ ವಾರ ಅವರ ಅತ್ತೆಯವ್ರು ತೀರೋಗಿದ್ದರು. ಅದಕ್ಕೆ ಹಿಂದಿನ ವಾರ ಅವ್ರ ಬಾಡಿ ಗಾರ್ಡ್ ಒಬ್ಬರು ತೀರೋದ್ರು. ಆಮೇಲೆ ಒಳ್ಳೆ ಸಂತೋಷವಾಗಿದ್ದಂಥ ಕುಟುಂಬ. ಇಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು ನಿಜಕ್ಕೂ ಅಚ್ಚರಿ ತಂದಿದೆ. ಅದರಲ್ಲಿ ಅವರು ದೈಹಿಕವಾಗಿ ಸಮರ್ಥವಾಗಿದ್ದರು, ಆದರೆ ಏನು ವ್ಯಾಪಾರದಲ್ಲ ಅಥವಾ ಯಾವುದರಲ್ಲಿ ಏನು ವಿಚಾರ ಅವರಿಗೆ ಟೆನ್ಷನ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಎಲ್ಲರ ಜೊತೆಯಲ್ಲಿ ಭಾಳ ಸೋಷಿಯಲಾಗಿ ಫ್ರೆಂಡ್ಶಿಪ್ಪಲ್ಲಿದ್ದರು. ನಾನು ಈ ಭಾಗದಲ್ಲಿ 2 ಬಾರಿ ಕಾರ್ಪೊರೇಟರ್ ಆದಾಗಿಂದ ಅವ್ರನ್ನ ಸುಮಾರು 20 ವರ್ಷದಿಂದ ನನ್ನ ಸ್ನೇಹಿತರು. ಒಳ್ಳೆಯ ಸ್ನೇಹಜೀವಿ, ಒಳ್ಳೆಯ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿದರು. ಮತ್ತು ಅವರ ಕುಟುಂಬದವ್ರು ಎಲ್ಲರ ಜೊತೆ ಬರೀತಾಯಿದ್ರು. ಅವ್ರ ಮಗನೂ ಒಳ್ಳೆ ಬಾಲನಟ ಆಗಿದ್ದ ಸ್ನೇಹಿತ ಅಂತ. ಮತ್ತು ಚಿತ್ರರಂಗದಲ್ಲಿ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಅಥವಾ ಸಮಾಜದಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು, ಯಾವುದೇ ಕನ್ನಡ ಕಾರ್ಯಕ್ರಮಗಳು, ಗಣೇಶ ಕಾರ್ಯಕ್ರಮಗಳಿರಲಿ, ಅವ್ರ ಕೊಡುಗೆ ಅವ್ರ ಫ್ಯಾಮಿಲಿದು ಭಾಳ ಅಪರವಾಗಿ ಮಾಡ್ತಾಯಿದ್ರು. ಒಳ್ಳೆ ಸಜ್ಜನಿಕೆಯಿಂದ ನಡ್ಕೋತಾಯಿದ್ರು. ಭಾಳ ಏನೋ ದುಃಖ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ, ತಿಳ್ಕೊಬೇಕು. ಅದು ನಂತರ ನಿಮಗೆ ಕುಟುಂಬದವರು ಕೇಶವಮೂರ್ತಿ ಮಹಾಲಕ್ಷ್ಮಿ ಲೇಔಟ್ ಎಕ್ಸ್ ಕಾರ್ಪೊರೇಟರ್. ನನಗೆ ಬೆಳಗ್ಗೆ ಒಂದು 11 ಗಂಟೆಗೆ ನನಗೆ ಆಂಬುಲೆನ್ಸ್ ಬಂದಿದೆ ಅಂತ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಮೊದಲು ಹೇಳಿದ್ರು. ಆಮೇಲೆ ನಾನು ಅವ್ರ ಹೆಂಡತಿ ಅವರ ಅಕ್ಕ ಲತಾ ಅವರು ಫೋನ್ ಮಾಡಿದಾಗ ಈ ವಿಚಾರ ನನಗೆ ಗೊತ್ತಾಯಿತು. ಟಿ ವಿ ನೋಡಿಕೊಂಡೆ ಕೂತಿದ್ರಂತೆ ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು. ಅದಾದ ನಂತರ ಅವರ ಅಕ್ಕನ ನಾದಿನಿ ಮಗನ ಜೊತೆಯಲ್ಲಿ ಜರ್ಮನಿಯಲ್ಲಿರ್ತಕ್ಕಂಥ ಅವರ ನಾದಿನಿ ಮಗನ ಜೊತೆಯಲ್ಲಿ ಮಾತಾಡಿದ್ದಾರೆ. ಬೆಳಗ್ಗೆ ಅವ್ರಿಗೆ ಏನೋ ಹೆಣ್ಣು ನೋಡೋವಂಥ ಒಂದು ಕಾರ್ಯ ಇತ್ತು, ಹಂಗಾಗಿ ಬೆಳಿಗ್ಗೆ 10:30ಗೆ ಹೋಗೋಣ ಅಂತ ಹೇಳಿದ್ರು. ಅವರು ನಾದಿನಿಯವರೆಲ್ಲ ರೆಡಿಯಾಗಿ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಆಗ ಅವ್ರಿಗೆ ಬಾಲ್ಕನಿ ಇದು ಅಡುಗೆ ಮನೆ ಹಿಂದೆ ಇರ್ತಕ್ಕಂಥ ಕಿಚನ್ನಲ್ಲಿ ಈ ದುರ್ಘಟನೆ ಆಗಿದೆ. ಅದನ್ನು ನೋಡಿ ಗಾಬರಿಯಿಂದ ಮನೆಯವರೆಲ್ಲ ತಕ್ಷಣ ಆಂಬುಲೆನ್ಸ್ ತರಿಸಿದ್ದಾರೆ, ಮತ್ತು ಪೊಲೀಸವರು ಬಂದಿದ್ದಾರೆ. ಇದು ನಡೆದಿರ್ತಕ್ಕಂಥ ಇಲ್ಲಿನ ಪರಿಸ್ಥಿತಿ. ಎಷ್ಟೊತ್ತಿಗೆ ಬರುತ್ತೆ ಸರ್ ಬಾಡಿ? ಏನು ಬಾಡಿ ಇನ್ನೂ ಬಹುಶಃ 3 ಗಂಟೆ ಆಗ್ಬೋದು. ಎಲ್ಲಿ ಅಂತ್ಯಕ್ರಿಯೆ ಮಾಡೋಂಥ? ಅಂತ್ಯಕ್ರಿಯೆ ಇನ್ನೂ ಅವರು ಕುಟುಂಬದವ್ರು ತೀರ್ಮಾನ ಮಾಡಿಲ್ಲ. ಮೊನ್ನೆ ಹೋದ ವಾರ ಅವರ ಅತ್ತೆಯವ್ರು ತೀರೋಗಿದ್ದರು. ಅದಕ್ಕೆ ಹಿಂದಿನ ವಾರ ಅವ್ರ ಬಾಡಿ ಗಾರ್ಡ್ ಒಬ್ಬರು ತೀರೋದ್ರು. ಆಮೇಲೆ ಒಳ್ಳೆ ಸಂತೋಷವಾಗಿದ್ದಂಥ ಕುಟುಂಬ. ಇಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು ನಿಜಕ್ಕೂ ಅಚ್ಚರಿ ತಂದಿದೆ. ಅದರಲ್ಲಿ ಅವರು ದೈಹಿಕವಾಗಿ ಸಮರ್ಥವಾಗಿದ್ದರು, ಆದರೆ ಏನು ವ್ಯಾಪಾರದಲ್ಲ ಅಥವಾ ಯಾವುದರಲ್ಲಿ ಏನು ವಿಚಾರ ಅವರಿಗೆ ಟೆನ್ಷನ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಎಲ್ಲರ ಜೊತೆಯಲ್ಲಿ ಭಾಳ ಸೋಷಿಯಲಾಗಿ ಫ್ರೆಂಡ್ಶಿಪ್ಪಲ್ಲಿದ್ದರು. ನಾನು ಈ ಭಾಗದಲ್ಲಿ 2 ಬಾರಿ ಕಾರ್ಪೊರೇಟರ್ ಆದಾಗಿಂದ ಅವ್ರನ್ನ ಸುಮಾರು 20 ವರ್ಷದಿಂದ ನನ್ನ ಸ್ನೇಹಿತರು. ಒಳ್ಳೆಯ ಸ್ನೇಹಜೀವಿ, ಒಳ್ಳೆಯ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿದರು. ಮತ್ತು ಅವರ ಕುಟುಂಬದವ್ರು ಎಲ್ಲರ ಜೊತೆ ಬರೀತಾಯಿದ್ರು. ಅವ್ರ ಮಗನೂ ಒಳ್ಳೆ ಬಾಲನಟ ಆಗಿದ್ದ ಸ್ನೇಹಿತ ಅಂತ. ಮತ್ತು ಚಿತ್ರರಂಗದಲ್ಲಿ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಅಥವಾ ಸಮಾಜದಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು, ಯಾವುದೇ ಕನ್ನಡ ಕಾರ್ಯಕ್ರಮಗಳು, ಗಣೇಶ ಕಾರ್ಯಕ್ರಮಗಳಿರಲಿ, ಅವ್ರ ಕೊಡುಗೆ ಅವ್ರ ಫ್ಯಾಮಿಲಿದು ಭಾಳ ಅಪರವಾಗಿ ಮಾಡ್ತಾಯಿದ್ರು. ಒಳ್ಳೆ ಸಜ್ಜನಿಕೆಯಿಂದ ನಡ್ಕೋತಾಯಿದ್ರು. ಭಾಳ ಏನೋ ದುಃಖ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ, ತಿಳ್ಕೊಬೇಕು. ಅದು ನಂತರ ನಿಮಗೆ ಕುಟುಂಬದವರು ಕೇಶವಮೂರ್ತಿ ಮಹಾಲಕ್ಷ್ಮಿ ಲೇಔಟ್ ಎಕ್ಸ್ ಕಾರ್ಪೊರೇಟರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.